ಗಂಗಾವತಿ ಬೀಚಿ ಅಂತಲೇ ಫೇಮಸ್ ಆಗಿರೋ ಪ್ರಾಣೇಶ್ ಮಾತು ಅಂದ್ರೆ ನಗು ಉಕ್ಕಿ ಬರುತ್ತೆ. ಉತ್ತರ ಕರ್ನಾಟಕ ಭಾಷೆಯಲ್ಲಿ ಪಂಚಿಂಗ್ ಡೈಲಾಗ್ಗಳನ್ನ ಹೇಳ್ತಾ ಪ್ರೇಕ್ಷಕರನ್ನ ನಗೆಗಡಲಲ್ಲಿ ತೇಲುವಂತೆ ಮಾಡ್ತಾರೆ. ನೀವು ಸ್ವಲ್ಪ ತೇಲಾಡಿ. ನಿಮಗೆಲ್ಲ ಹೇಗೆ ಪ್ರಾಣೇಶ್ವರ ಕಾರ್ಯಕ್ರಮ ಇದೆಯೋ ಇಲ್ಲೋ ಅಂತ ಅನುಮಾನ ಶುರುವಾಗಿತ್ತು. ನನ್ನ ಕರೀತಾರೋ ಇಲ್ಲೋ ಅಂತ ನನಗೂ ಅನುಮಾನ ಶುರುವಾಗಿತ್ತು. ಎಲ್ಲಾರ ಭಾಷಣಗಳಾದವು, 20 ಮಿನಿಟ್ಸ್ ಬ್ರೇಕ್ ಆಯ್ತು. ಏನಪ್ಪ ಗತಿ ಇದು? ಮತ್ತೆ ಅದು ಇನ್ವಿಟೇಷನ್ ತರಿಸ್ಕೊಂಡು ನೋಡಿದೆ, ನನ್ನ ಹೆಸರು ಇದೆಯೋ ಇಲ್ವೋ ಇದರಲ್ಲಿ ಅಂತ. ಫೋಟೋ ಸಮೇತ ಹಾಕಿದ್ ನೋಡಿ ಕರೀಬಹುದು ಅಂತ ಅನ್ಕೊಂಡೆ. ಕಡೆಗೂ ಕರೆದ್ರು. ತಾವೆಲ್ಲ ನಕ್ಕು ನಕ್ಕು ಸುಸ್ತಾಗಿದ್ದೀರ. ಈಗ ಬಹಳ ಚಾಲೆಂಜಿಂಗ್ ಜಾಬ್ ಇದು. ಎಲ್ಲರೂ ನಕ್ಕ ಮೇಲೆ ಮತ್ತೆ ನಗಿಸೋದಿರುತ್ತೆ. ಕೆಲವರು ಅಲ್ಲಲ್ಲೇ ಕಾಯ್ತಿರ್ತಾರೆ, ಏನ್ ನಗಿಸ್ತಾರೆ ನೋಡೋಣ ಇವರು. ನಾನು ಏನ್ ನಗಿಸ್ತಾರೆ ಇವರು ಅನ್ನೋರು ನಗಿಸೋದಕ್ಕೆ ಸಾಧ್ಯ ಇಲ್ಲ. ನಗೋಣ ಅಂತ ಬಂದವ್ರನ್ನ ನಗಿಸೋದಕ್ಕೆ ಸಾಧ್ಯ ಆಗಲಿ, ನೋಡೋಣ ಅಂತ ಬಂದವ್ರು ನಗಿಸೋದಕ್ಕೆ ಸಾಧ್ಯ ಇಲ್ಲ. ನಾನು ವೀರೇಶ್ ಅವರಿಗೆ ಯಾವಾಗಲೂ ಹೇಳ್ತಿದ್ದೆ, ಸರ್ ಸಂಭಾವನೆ ಎಷ್ಟು ಕೊಡ್ತಿರೋ ಬಿಡ್ತಿರೋ ಅದು ಎರಡನೇ ಮಾತು. ಮೊದಲನೇ ಮಾತು ಏನು ಅಂದ್ರೆ, ಕನಿಷ್ಠ 100 ಮಂದಿನಾದ್ರೂ ನನ್ನ ಕಾರ್ಯಕ್ರಮಕ್ಕೆ ಸೇರಿಸ್ಬೇಕು ನೀವು ಅಂತ ಪ್ರಾರಂಭದಲ್ಲಿ ಹೇಳಿದ್ದೆ. ಈಗ 1000 ಗಟ್ಟಲೆ ಸೇರ್ತಿದ್ದೀರಾ, ಆ ಮಾತು ಬೇರೆ. ಯಾಕೆ 100 ಮಂದಿನ ಸೇರಿಸಬೇಕು ಅಂದ್ರೆ, 100 ಮಂದಿಲಿ ಆ ಭಗವಂತ 90 ಜನರನ್ನ ನಗೋರ್ನ ಕಳಿಸಿರ್ತಾನೆ, 10 ಜನರನ್ನ ನಗಲಾರ್ದನ್ನ ಸೃಷ್ಟಿ ಮಾಡಿರ್ತಾನೆ. ಏನು ಮಾಡಿದ್ರು ನಗಲಾರ್ದಂತ ಜಾತಿ ಇರ್ತೇವೆ. ಬರೀ 10 ಮಂದಿ ನಗಿಸಿ ಅಂತ ಅವರೇ ನಮ್ಮ ಮುಂದೆ ಕೂತ್ರೆ ನಮ್ಮ ಗತಿ ಏನು? ನಾವು ಅಳಬೇಕಾಗ್ತದೆ. ಅದಕ್ಕೆ ಆ 10 ಜನರನ್ನ ನಾವು ನೆಗ್ಲೆಕ್ಟ್ ಮಾಡಿ 90 ಜನರನ್ನ ದೃಷ್ಟಿಲಿ ಇಟ್ಕೊಂಡು ಮಾತಾಡ್ತೀವಿ. ಮಿನಿಮಮ್ 100 ಜನರನ್ನ ಸೇರಿಸ್ರಿ ಅಂತ ಹೇಳಿದ್ರೆ. ಆದ್ರೆ ಸಹಕಾರ ನಗರದ ಈ ಕಾರ್ಯಕ್ರಮ ಬರ್ತಾ 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 1000ದ ಗಡಿಯನ್ನ ದಾಟ್ತಾ ಇದೆ, ಲಕ್ಷಗಳ ಗಡಿಯನ್ನ ದಾಟ್ತಾ ಇದೆ. ಇವತ್ತಂತೂ ಇದು ಅದ್ಭುತವಾದಂತಹ ಮಹಾಪುರ. ಹಾಸ್ಯಕ್ಕೆ ಇಂಥದೇ ವಸ್ತು ಅಂತ ಇಲ್ಲ. ಒಂದು ಸಣ್ಣ ಮಾತು, ಒಂದು ಸಣ್ಣ ಅಂಗಚೇಷ್ಟೆ, ಒಂದು ಸಣ್ಣ ಘಟನೆ ಹಾಸ್ಯಕ್ಕೆ ವಸ್ತುವಾಗಿ ಬಂದು. ಸ್ನೇಹಿತರೆ, ನಾನು ಬೆಂಗಳೂರಿಗೆ ಬಂದ ಹೊಸರಲ್ಲಿ ಬಹಳ ಕಷ್ಟಪಟ್ಟಿದ್ದೆ ಜನರನ್ನು ನಗಿಸೋದಕ್ಕೆ. ಉತ್ತರ ಕರ್ನಾಟಕದ 360 ಊರುಗಳನ್ನ ಅಡ್ಡಾಡಿ ಬಂದ ಮೇಲೆ ನಿರ್ಧಾರ ಮಾಡಿದ್ದೀನಿ, ಯಾರನ್ನಾದ್ರೂ ನಗಿಸಬಹುದು ನಾವಿನ್ನ, ಮಂಗಳೂರವ್ರನ್ನ ಬಿಟ್ಟು. 2 ಗಂಟೆಗಳ ಕಾಲ ಏನೇನೋ ಹೇಳಿದ್ವಿ. ಪೊಲ್ಟಿ ಹೊಡೆಯೋದೊಂದು ಬಾಕಿ, ನಾವು ಅದು ಒಂದು ಬಿಟ್ಟು ಎಲ್ಲ ಮಾಡಿದ್ವಿ. 2 ಗಂಟೆ ಆದ್ಮೇಲೆ ಇದ್ದಕ್ಕಿದ್ದಂತೆ ಒಬ್ಬ ಮುಂದೆ ಬಂದು ನಿಂತು ಏನಂದ ಗೊತ್ತಾ,